ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಸುಧಾ, ದರ್ಶಂಗಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಸು ಕರು ಹಾಕಿತ್ತು ಅಂತ ನಮ್ಮಮ್ಮ ಗೀಬಾಲ್ ತಂದಿದ್ರು. ಗಿಣ್ಣು ಮಾಡೋದು ಹೇಗೆ ಅಂತ ಹೇಳ್ತೀನಿ. 2 ಬೇಸನ್ ತೊಗೊಂಡಿದ್ದೀನಿ ನಾನು. ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಮತ್ತು ಗಿಣ್ಣು ಮಾಡೋದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಅರ್ಧ ಲೀಟರ್ ಹಾಲು ಹಾಕಿದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ ನಾನು. ಸಕ್ಕರೆಗಿಂತ ಬೆಲ್ಲನೇ ಚೆನ್ನಾಗಿರುತ್ತೆ, ಯಾಕೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಫ್ಲೇವರು ಚೆನ್ನಾಗಿ ಬರುತ್ತೆ. ಗೀಬಾಲ್ ಹಾಕ್ತಾಯಿದ್ದೀನಿ. ಫ್ರೀಝರಲ್ಲಿ ಕೂಡ ಇಡ್ಬೋದು ಗೀಬಾಲ್ನ, ಹಾಳಾಗ್ದಂಗೆ. ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ, ಇದು ಗಿಣ್ಣು. ಮತ್ತು ಇಂಗ್ಲೀಷಲ್ಲಿ ಇದನ್ನು ಕೊಲೆಸ್ಟ್ರಾಲ್ ಪುಡ್ಡಿಂಗ್ ಅಂತ ಕರೀತಾರೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ. ಈಗ ಗೀಬಾಲು, ಬೆಲ್ಲ ಹಾಕ್ತಾಯಿದ್ದೀನಿ. ಇದು ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ನೀಡುತ್ತೆ. ಕ್ಯಾಲ್ಶಿಯಂ ಪ್ರಮಾಣ ಹೆಚ್ಚು ಇರೋದ್ರಿಂದ ಎಲುಬು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದು ಸೋಸ್ಕೊಳ್ತಾ ಇದ್ದೀನಿ. ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 1.5 ಗ್ಲಾಸಷ್ಟು ನೀರು ಹಾಕೋಣ. ಈಗ ಅದು ಗೀಬಾಲ್ ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. 2 ವಿಷಲ್ ಬರಬೇಕು. 2 ವಿಷಲ್ ಆಯಿತು. ರೆಡಿಯಾಗಿದೆ. ಇದು ಒಂದು ನೈಸರ್ಗಿಕ ಮತ್ತು ಆರೋಗ್ಯಕರ ಒಂದು ಸಿಹಿ ತಿನಿಸು ಅಂತ ಹೇಳ್ಬೋದು. ಇದನ್ನು ರೆಡಿಯಾಗಿದೆ ನೋಡಿ. ಕಟ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗೋವಂಥ ಒಂದು ಸಿಹಿ ತಿನಿಸು ಅಂತ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಚಪಾತಿ, ದೋಸೆ ಅಥವಾ ರೊಟ್ಟಿ ಜೊತೆನಾದರೂ ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ಮತ್ತು ಗೀಬಾಲ್ನ ನಾವು 1 ವರ್ಷ ಇಡ್ಬೋದು. ಹೇಗೆ ಅಂದರೆ, ಈ ಥರ ಬಿಸಿಲಲ್ಲಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ರೆ ನೋಡಿ, ಈ ಥರ ಡ್ರೈ ಆಗುತ್ತೆ. ಇದು ಏನೂ ಹಾಳಾಗಲ್ಲ ನೋಡಿ. ಈ ಥರ ಗಟ್ಟಿಯಾಗಿ ಎಲ್ಲ ಫುಲ್ ಡ್ರೈ ಆಗಿ ಈ ಥರ ಆಗುತ್ತೆ. ಇದನ್ನು ನಾವು 1 ವರ್ಷ ಇಡ್ಬೋದು, ಏನೂ ಹಾಳಾಗಲ್ಲ. ಸ್ಮೆಲ್ಲು ಕೂಡ ಬರಲ್ಲ. ಇದು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.